ರಾಜಧಾನಿ ಬೆಂಗಳೂರಿನಲ್ಲಿ ರಾತ್ರಿಯಿಡೀ ಸುರಿದಂತ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿದೆ. ಬೆಂಗಳೂರಿನ ಅನೇಕ ಏರಿಯಾಗಳಲ್ಲಿ ನೀರು ತುಂಬಿಕೊಂಡು ಸವಾರಿಗೆ ಸಮಸ್ಯೆಗಳಾಗಿದೆ. ಬೆಂಗಳೂರಿನಲ್ಲಿ ರಾತ್ರಿಯಿಡೀ ಧಾರಾಕಾರ ಮಳೆಯಾಗಿದೆ. ಬೆಳಗಿನ ಜಾವ ಶುರುವಾಯಿತು. ಆಲ್ಮೋಸ್ಟ್ ಒಂದು 4 ಗಂಟೆ ಅಷ್ಟೊತ್ತಿಗೆ ಹೆಚ್ಚಾಗಿ ಮಳೆ ಶುರುವಾಯಿತು. ಗುಡುಗು ಸಮೇತ ಮಳೆ ಬರೋಕ್ಕೆ ಶುರುವಾಯಿತು. ರಾಜಧಾನಿಯ ಹಲವು ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ನಿವಾಸಿಗಳು ಪರದಾಡ್ತಿದ್ದಾರೆ. ಇದು ಬೆಂಗಳೂರಿನ ಎಂದಿನ ಕಥೆ. ಇದು ನಗರದ ಹಲವೆಡೆ ಅಂಡರ್ ಪಾಸ್ಗಳು ಜಲಮಯವಾಗಿದೆ. ಮಾರ್ಕೆಟ್ ಬೇರೆ ಬೇರೆ ಭಾಗದಲ್ಲಿ ಕೆಆರ್ ಮಾರ್ಕೆಟ್ನಲ್ಲಂತೂ ಬೆಳ್ಳಂಬೆಳಗ್ಗೆ ವ್ಯಾಪಾರ ಶುರುವಾಗೋಕೆ ಮುನ್ನ ಎಲ್ಲ ಸ್ಟಾಕ್ಗಳನ್ನು ತಂದಿಟ್ಟಿದ್ರು. ಆದರೆ ಆ ಹೂವಿನ ವ್ಯಾಪಾರಕ್ಕೂ ಕೂಡ ಅಡ್ಡಿಯಾಗಿದೆ. ಟೌನ್ ಹಾಲ್ ಮುಂಭಾಗದ ರಸ್ತೆ ಜಲಾವೃತವಾಗಿತ್ತು. ನೋಡಿ, ಇದು ಕೆಆರ್ ಮಾರ್ಕೆಟ್ನ ದೃಶ್ಯಗಳು. ಕೊಚ್ಚಿ ಹೋದಂತಹ ಹೂಗಳು. ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಧಾರಾಕಾರ ಮಳೆ, ಅದರಲ್ಲೂ ಮುಂಜಾನೆ ಇನ್ನೇನು ನಸುಕಿನ ಹೊತ್ತಲ್ಲಿ ಮಳೆ ಹೆಚ್ಚಾಯಿತು. ಇನ್ನೊಂದು ಕಡೆ ಸಿಲ್ಕ್ ಬೋರ್ಡ್ ನಾವು ನೋಡ್ತಾ ಇದ್ದೀವಿ ದೃಶ್ಯಗಳನ್ನ. ರಾಜಧಾನಿ ಬೆಂಗಳೂರು ಬೆಳಗ್ಗೆ 3:30. ತಂದೆ ತಾಯಿಯಾಗುವುದು ಇನ್ನೂ ಕನಸೆ. ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. 4 ಗಂಟೆಯಿಂದ ಗುಡುಗು ಶುರುವಾಯಿತು. ಅದಾದ್ಮೇಲೆ ಮಳೆ ಜೋರಾಗ್ತಾ ಬಂತು. ಈಗ ಸದ್ಯಕ್ಕೆ ನೋಡ್ತಾ ಇದ್ದೀರಾ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಸಿಲ್ಕ್ ಬೋರ್ಡ್ ನಲ್ಲಿ ಬೆಳ್ಳಂಬೆಳಗ್ಗೆ ಟ್ರಾಫಿಕ್ ಜಾಮ್ ಕಿಲೋಮೀಟರ್ ಗಟ್ಟಲೆ ಕಣ್ಣಾಯಿಸಿದಷ್ಟು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಓಕ್ಲಿಪುರಂ ಅಂಡರ್ ಪಾಸ್ ನಲ್ಲೂ ಕೂಡ ನೀರು. ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲಿ ಈಗ ಸಾಲುಗಟ್ಟಿ ವಾಹನಗಳು ನಿಂತಿದೆ. ಹೇಳಿ ಕೇಳಿ ವೀಕೆಂಡ್ ಅನ್ನ ಮುಗಿಸಿ ಈಗ ಎಲ್ಲರೂ ಕೂಡ ವಾಪಸ್ ಆಗ್ತಿರುವಂತಹ ಸಮಯ. ಬೆಳಗ್ಗೆ ತಮ್ಮ ಊರುಗಳಿಗೆ ಹೋದಂಥವ್ರು ರಜೆ ಮುಗಿಸಿ ವಾಪಸ್ ಬರ್ತಾ ಇರುವಂತಹ ಟೈಮ್. ಅದರಲ್ಲೂ ಸಿಲ್ಕ್ ಬೋರ್ಡ್ ಬೇರೆ ಬೇರೆ ಭಾಗ, ನೆಲಮಂಗಲ, ಸಿಲ್ಕ್ ಬೋರ್ಡ್, ಯಲಹಂಕ ರಸ್ತೆ, ಇದೆಲ್ಲವೂ ಕೂಡ ಹೆಚ್ಚಿನ ಟ್ರಾಫಿಕ್ ಇರುತ್ತೆ. ಕೆಆರ್ ಪುರಂ ರಸ್ತೆ. ಆದರೆ ನಾವೀಗ ನೋಡ್ತಾ ಇದ್ದೀವಲ್ಲ ಸಿಲ್ಕ್ ಬೋರ್ಡ್ನ ಟ್ರಾಫಿಕ್ ಅನ್ನ, ಇದು ಮಳೆಯ ಕಾರಣ, ಅಲ್ಲಲ್ಲಿ ಬ್ಲಾಕ್ ಆಗಿರುವಂತಹ ಕಾರಣ ಈಗ ಕಿಲೋಮೀಟರ್ ಗಟ್ಟಲೆ ನೋಡ್ತಾ ಇದ್ರಲ್ಲ ದಾರಿ ಉದ್ದಕ್ಕೂ ಕೂಡ. ಇನ್ನೊಂದು ಕಡೆ ಮಾರ್ಕೆಟ್ನ ಪರಿಸ್ಥಿತಿ, ಬೆಳ್ಳಂಬೆಳಗ್ಗೆ ಒಂದಷ್ಟು ವ್ಯಾಪಾರ ಮಾಡಬೇಕು, ಹಬ್ಬಗಳ ಹತ್ತಿರ ಬರ್ತಾ ಇವೆ. ಹಾಗಾಗಿ ಒಂದಷ್ಟು ಸ್ಟಾಕ್ ತಂದು ಹೂವಿನ ವ್ಯಾಪಾರಕ್ಕೆ ರೆಡಿ ಆಗಿದ್ರು. ಆದರೆ ಬೆಳ್ಳಂಬೆಳಗ್ಗೆ ಇದೊಂದು ಕೆಆರ್ ಮಾರ್ಕೆಟ್ ಅವರು ನದಿ ಹರಿತಾ ಇದೆ. ಈಗ ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿ ಭಾರಿ ಟ್ರಾಫಿಕ್ ಜಾಮ್ ಆಗಿತ್ತು. ನೀವೀಗ ನೋಡ್ತಿರೋ ಹಾಗೆ ಎಷ್ಟು ದೂರ ನೋಡಿದ್ರು ಕೂಡ ವೆಹಿಕಲ್ಗಳು. ಒಂದು ಕಡೆ ಖಾಲಿ ಇದೆ, ಇನ್ನೊಂದು ಕಡೆ ಬೆಂಗಳೂರಿಗೆ ಎಂಟರ್ ಆಗುವಂಥ ರಸ್ತೆ ಇದೆಯಲ್ಲ, ಆ ಎಲ್ಲ ಕಡೆ ಕೂಡ ಕಂಪ್ಲೀಟ್ ಆಗಿ ವೆಹಿಕಲ್ಗಳು ಹಾಗೇ ನಿಂತಿವೆ. ಟ್ರಾಫಿಕ್ ಜಾಮ್ ಒಂದು ಕಡೆ, ಇನ್ನೊಂದು ಕಡೆ ರಸ್ತೆಗಳು ಹೇಗಿದೆ ಅಂತ ನೀವು ಗಮನಿಸ್ಬೋದು. ಬೆಳ್ಳಂಬೆಳಗ್ಗೆ ಮಳೆ, ಭಾಳಷ್ಟು ಮಂದಿಗೆ ಇನ್ನೂ ನಿದ್ದೆ ಮಂಪರಲ್ಲಿ ಇರ್ತಾರೆ. ಅಷ್ಟು ಮಟ್ಟಿಗೆ ಮಳೆ ಆಗಿದೆಯಾ ಅಂತ ಎದ್ದು ನೋಡಿದಾಗಲೇ ಗೊತ್ತಾಗಿರೋದು. ನೀರಿನಲ್ಲಿ ಕೊಚ್ಚಿ ಹೋಗ್ತಿರುವಂಥ ಹೂವು ನೀವು ನೋಡ್ತಾ ಇದ್ದೀರಾ. ಮಾರ್ಕೆಟ್ನ ದೃಶ್ಯ. ಇನ್ನು ಸಿಲ್ಕ್ ಬೋರ್ಡ್ ಸೇರಿದ ಹಾಗೆ ಬೇರೆ ಬೇರೆ ಕಡೆ ಇನ್ನು APMCಯಲ್ಲಿ ನಾವು ನೋಡ್ತಾ ಇದ್ದೀವಿ ತರಕಾರಿ ಮುಂತಾದಂತಹ ವಸ್ತುಗಳನ್ನು ತಂದಿಟ್ಟಿದ್ದಾರೆ. ಎಲ್ಲವೂ ಕೂಡ ನೆಂದು ಹೋಗಿದೆ. ರಾಜಧಾನಿಯ ಹಲವು ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಒಂದು ಕಡೆ ಹೂವಿನ ವ್ಯಾಪಾರ, ಇನ್ನೊಂದು ಕಡೆ APMCಯಲ್ಲಿ ತರಕಾರಿ. ನೀವು ನೋಡ್ತಿರೋ ಹಾಗೆ ಬೆಳ್ಳಂಬೆಳಗ್ಗೆ ಒಂದಷ್ಟು ತರಕಾರಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುತ್ತೆ. ಅದೆಲ್ಲವನ್ನು ಕೂಡ ಇಳಿಸಿ ಇನ್ನೇನು ಹೊರಡಬೇಕು ಲಾರಿಗಳು ಅಂತ ಅನ್ನುವಾಗ ಬಂತು ನೋಡಿ ಮಳೆ. ಪಾಪ ಅಲ್ಲಿ ಇರುವಂಥ ತರಕಾರಿ ಎಲ್ಲ ನೆಂದು ಹೋಗಿರೋದನ್ನ ಎಷ್ಟಾದ್ರೂ ಅಷ್ಟು ಉಳಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ರೈತರ ಪರಿಸ್ಥಿತಿ ಒಂದು ಕಡೆ ಆದರೆ, ಇನ್ನೊಂದು ಕಡೆ ವ್ಯಾಪಾರಿಗಳ ಪರಿಸ್ಥಿತಿ ನೋಡಿಲಿ. APMC ಮಾರ್ಕೆಟಲ್ಲಿ, ಇನ್ನೊಂದು ಕಡೆ ಕೆಆರ್ ಮಾರ್ಕೆಟ್ನ ಹೂವಿನ ಮಾರ್ಕೆಟ್ ಏನಿದೆ ಆ ಭಾಗದಲ್ಲಿ ಸುರಿತಿರುವಂಥ ಮಳೆ. ರಸ್ತೆಯಲ್ಲೆಲ್ಲ ತೇಲ್ಕೊಂಡು ಹೋಯಿತು ತುಳಸಿ ದಳ, ಹೂವಿನ ಮಾಲೆ. ಹಾಗೆ APMC ಮಾರುಕಟ್ಟೆಯಲ್ಲಿ ಬೆಳಗ್ಗೆ ಅಷ್ಟೇ ಬಂದಿದ್ದಂಥ ಸ್ಟಾಕ್ಗಳು ಲಾರಿಯಿಂದ ಇಳಿಸಿದ್ರು. ಇನ್ನೇನು ಎಲ್ಲ ಅಂಗಡಿಯೊಳಗೆ ಹೋಗಬೇಕಾಗಿತ್ತು. ಬೆಳಗ್ಗೆ ಬಂದಷ್ಟು ಒಂದಲ್ಲಿ ಮೂಟೆ ಇಟ್ಟು ಅದಾದಮೇಲೆ ಈಗ ನಾವು ನೋಡ್ತಾ ಇದ್ದೀವಿ ಟೌನ್ ಹಾಲ್ ಮುಂಭಾಗ. ಟೌನ್ ಹಾಲ್ನಿಂದ ನಾವೇನು ಇಳಿತೀವಲ್ಲ ಕೆಳಗೆ, ಆದರೆ ಆಲ್ಮೋಸ್ಟ್ ಅದು ಫ್ಲೈಓವರಿಂದ ಕೆಳಗೆ ಇಳಿತೀವಿ, ಟೌನ್ ಹಾಲ್ಗೆ ಎಂಟ್ರಿ ಆಗ್ತೀವಿ, ಅಲ್ಲಿ ನೀರು ನಿಂತಿರೋದನ್ನು. ಇದು ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಇದೇ ಪರಿಸ್ಥಿತಿ ಟೌನ್ ಹಾಲ್ ಮುಂಭಾಗದಲ್ಲಿ ಮಾರ್ಕೆಟ್ನಲ್ಲಿ ಇರುತ್ತೆ.